ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಲ್ಲಿ ಇವತ್ತು ಮೃದುವಾದಂಥ ರಾಗಿ ರೊಟ್ಟಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನಾನು ಹಿಟ್ಟು ಸಾಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇದು 1 ಕಪ್ ಅಷ್ಟು ನೀರನ್ನು ಪೂರ್ತಿಯಾಗಿ ಕುದಿಯೋ ಹಾಗೆ ಮಾಡಿಕೊಂಡು ಹಿಟ್ಟಿಗೆ ನೀರನ್ನು ಹಾಕ್ಕೊಳ್ಳಿ. ಈ ರೀತಿಯಾಗಿ ತಿರುವಿದ ಮೇಲೆ ಏನು ಮಾಡೋದು, ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಆಗೋ ಹಾಗೆ ನಾದ್ಕೊಳ್ಬೇಕು. ನಾನಿಲ್ಲಿ ತೋರಿಸಿದ ರೀತಿಯಾಗಿ ರೊಟ್ಟಿಯನ್ನು ತಟ್ಕೊಳ್ಳಿ. ಹಾಗೆ ಉಂಡೆಯನ್ನು ಮಾಡಿ ಈ ರೀತಿಯಾಗಿ ಸ್ವಲ್ಪ ತಟ್ಟಿ ಆಮೇಲೆ ನೀವು ಲಟ್ಟಣಿಗೆಯಿಂದ ತಟ್ಟಿದ್ರೂ ಬರುತ್ತೆ. ಇದೇ ರೀತಿಯ ಕೈಲಿಂದ ತಟ್ಕೊಂಡ್ರೂ ಬರುತ್ತೆ ನೋಡಿ. ನಾನು ಇಲ್ಲಿ ಕೈಲಿ ಯಾವ ರೀತಿ ರೊಟ್ಟಿಯನ್ನು ಬಡಿಯೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ರೊಟ್ಟಿಯನ್ನು ಮಾಡಿದರೆ ಮೃದುವಾಗಿ ಚೆನ್ನಾಗಿ ಉಬ್ಬಿಕೊಂಡು ರೊಟ್ಟಿ ಬರುತ್ತೆ. ನೋಡಿ, ರೌಂಡ್ ಶೇಪಲ್ಲಿ ರೊಟ್ಟಿ ಹೇಗೆ ರೆಡಿ ಆಯಿತು ಅಂತ. ಇವತ್ತು ನಾನು ಗ್ಯಾಸ್ ಮೇಲೇ ರೊಟ್ಟಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೀರನ್ನು ಈ ರೀತಿಯಾಗಿ ಹಚ್ಕೊಳ್ಳಿ. ಹಚ್ಚಿದ ಮೇಲೆ ನೀರು ಸ್ವಲ್ಪ ಆರಿದ ಮೇಲೆ ಇದನ್ನು ತಿರುವಿ ಹಾಕ್ಕೊಂಡು ರೊಟ್ಟಿಯನ್ನು ಬೇಯಿಸ್ಕೊಳ್ಳಿ. ಸಾಫ್ಟಾಗಿ ಮೃದುವಾಗಿ ಹೆಲ್ದಿಯಾದಂಥ ರಾಗಿ ರೊಟ್ಟಿ ರೆಡಿಯಾಗುತ್ತೆ.